ಬಿ ಜೆ ಪಿಯವರಿಗೆ ಏನೂ ವಿಷಯ ಇಲ್ಲ. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸಂವಿಧಾನ ಬದಲಾಯಿಸುವಂಥ ಯಾವುದೇ ಉದ್ದೇಶ ಇಲ್ಲ ಅಂಥೇಳಿ. ಅವರು ಒಂದು ಇಂಗ್ಲೀಷ್ ಮೀಡಿಯಾ ಸಮಾರಂಭದಲ್ಲಿ ಭಾಗವಹಿಸಿದರು. ಸೊ ಇಂಗ್ಲೀಷ್ ಅವ್ರ ನ್ಯಾಚುರಲ್ ಭಾಷೆ ಅಲ್ಲ. ಸೊ ಹಾಗಾಗಿ ಅವ್ರು ಏನಾದರೂ ಮಾತನಾಡಬೇಕಾದ್ರೆ ಅವ್ರು ಏನು ಕನ್ವೆ ಮಾಡಬೇಕಾಗಿತ್ತು ಅದನ್ನು ಸರಿಯಾಗಿ ಕನ್ವೆ ಮಾಡೋಕ್ಕಾಗಿಲ್ಲ. ಸಂವಿಧಾನನ ತಂದಿದ್ದೇ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಪಕ್ಷ. ನಾವ್ಯಾಕೆ ಸಂವಿಧಾನ ಬದಲಾಯಿಸ್ತೀವಿ? ಸಂವಿಧಾನ ಬದಲಾಯಿಸುವಂಥ ಪ್ರಶ್ನೆನೇ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಅದನ್ನು ಪುನರುಚ್ಚಾರ ಮಾಡಿದ್ದಾರೆ. ಸಂವಿಧಾನ ನಾವು ಬದಲಾಯಿಸುವಂಥ ಯಾವ ಪ್ರಯತ್ನ ಮಾಡೋದಿಲ್ಲ ಅಂತೇಳಿ ಅವ್ರು ಏನು ಹೇಳಿದ್ದು, ಮುಸ್ಲಿಂ 4% ರಿಸರ್ವೇಷನ್ ವಿಚಾರವಾಗಿ ಅಷ್ಟೇ ಅವ್ರು ಮಾತಾಡಿದ್ರು. ಬಿಜೆಪಿ ನಾಯಕರುಗಳು ಇಂಥ ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇಷ್ಟೆಲ್ಲ ವಿರೋಧ ಮಾಡ್ತಾರೆ. ಆದರೆ ಅವರು ಬಿ ಜೆ ಪಿಯವರು ಏನಾದರೂ ಸ್ಪಷ್ಟನೆ ಕೊಟ್ಟರು, ಆಮೇಲೆ ಅನಂತಕುಮಾರ್ ಅವರು ಹೆಗಡೆ ಅವರು ಆಮೇಲೆ ಏನಾದರೂ ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ಲ. ಅನಂತಕುಮಾರ್ ಹೆಗಡೆ ಅವರು ಯಾವತ್ತೂ ಕೂಡ ನಾನು ಸಂವಿಧಾನ ಬದಲಾಯಿಸ್ತೀನಿ ಅನ್ನೋ ನಂಗೆ ಹೇಳಿಕೆ ಕೊಟ್ಟಿದೆ, ಆ ಉದ್ದೇಶ ಇರಲಿಲ್ಲ ಅಂತ ಯಾವತ್ತೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಆದರೆ ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸಂವಿಧಾನ ಬದಲಾಯಿಸುವಂಥ ಉದ್ದೇಶ ನಮಗೇನೂ ಇಲ್ಲ, ನನ್ನನ್ನು ಮಿಸ್ಕೋಟ್ ಮಾಡಿದ್ದಾರೆ ಬಿ ಜೆ ಪಿಯವರು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಏನು ಬಿ ಜೆ ಪಿಯವ್ರ ಮೇಲೆ ಆರೋಪ ಮಾಡಿದ್ವಿ ಅದು ನಿಜ. ಆದರೆ ಉಪಮುಖ್ಯಮಂತ್ರಿಗಳು ಆ ರೀತಿ ನಾವು ಮಾಡಲ್ಲ ಅಂತ ಹೇಳಿದ ಮೇಲೂ ಬಿ ಜೆ ಪಿಯವ್ರು ಮಾಡ್ತಿರೋದು ಸುಮ್ಮನೆ ಅವ್ರ ಫ್ರಸ್ಟ್ರೇಷನ್ ತೋರಿಸುತ್ತೆ ಅಷ್ಟೇ. ಈ ಮೂರು ವಿಚಾರಗಳಿಗೆ ದೊಡ್ಡದಾಗಿ ನಾನು ಹೇಳಿದಾಗ ಏನು ವಿಷಯ ಇಲ್ಲ ಅಂತ. ಯಾರು ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ಅವ್ರು ನಮ್ಮನ ಮೇಲೆ ಆರೋಪ ಹೊರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮುಸ್ಲಿಂ ಓಲೈಕೆಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಮುಸ್ಲಿಂ ಓಲೈಕೆ ಎಲ್ಲ ಆಗುತ್ತೆ? 4% ರಿಸರ್ವೇಷನ್ ಏನು ಕೊಟ್ಟಿರೋದು? ನಾವು ಬರೀ ಮುಸ್ಲಿಮ್ಸ್ ಅವ್ರಿಗೆ ಮಾತ್ರ ಕೊಟ್ಟಿದ್ದೀವ? ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅವ್ರ ಜನಸಂಖ್ಯೆ ಆಧಾರದ ಮೇಲೆ 24.1% ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ನಾವು ಹಿಂದುಳಿದ ವರ್ಗದವ್ರು ಕೊಡಬೇಕು. ಹಿಂದುಳಿದ ವರ್ಗದವರು ಯಾರ್ಯಾರಿದ್ದಾರೆ ರಾಜ್ಯದಲ್ಲಿ 3 ಕ್ಯಾಟಗರಿ ಮಾಡಿದ್ದಾರೆ: ಅತ್ಯಂತ ಹಿಂದುಳಿದವರು, ಅತಿ ಹಿಂದುಳಿದವರು, ಹಿಂದುಳಿದವರು. ಅತ್ಯಂತ ಹಿಂದುಳಿದವರಲ್ಲಿ ಪ್ರವರ್ಗ 1 ಬರುತ್ತೆ, ಅತಿ ಹಿಂದುಳಿದವರಲ್ಲಿ ಪ್ರವರ್ಗ 2 ಬರುತ್ತೆ, ಪ್ರವರ್ಗ 2ರಲ್ಲಿ 2A 2B ಇರುತ್ತೆ. ನಾವು ಪ್ರವರ್ಗ 1, 2ಕ್ಕೆ ಕೊಡಬೇಕಾದ್ರೆ 2Aಗೆ ಮಾತ್ರ ಕೊಟ್ಟು 2Bಗೆ ಕೈ ಬಿಡೋಕ್ಕಾಗತ್ತಾ? ಆ ರೀತಿ ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗತ್ತಾ? ಬಿ ಜೆ ಪಿಯವರು ಆ ರೀತಿ ಡಿಸ್ಕ್ರಿಮಿನೇಟ್ ಮಾಡ್ತಾರೆ, ಆದರೆ ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ. ಪ್ರವರ್ಗ 1, ಪ್ರವರ್ಗ 2 ಯಾವ್ಯಾವ ಜಾತಿಗಳು ಬರುತ್ತೆ ಎಲ್ಲ ಸಮುದಾಯದವ್ರಿಗೂ ಕೊಟ್ಟಿದ್ದೀವಿ. ಮತ್ತು ನಾವು ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಟ್ಟಿಲ್ಲ. ನಾವು ಕೊಟ್ಟಿರೋದು ಅವರು ಹಿಂದುಳಿದ ವರ್ಗದಕ್ಕೆ ಸೇರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಇವತ್ತು ಹಿಂದುಳಿದ ವರ್ಗದಲ್ಲಿ ಮುಸ್ಲಿಮರನ್ನ ಸೇರಿಸಿರೋದು 77ರಲ್ಲಿ ಸೇರಿಸಿರೋದು. ಹಾವನೂರು ವರದಿಗೆ ಬಂದಾಗಲೇ ಕೊಟ್ಟಿರೋದು, ಹಾವನೂರು ಆಯೋಗದವರೇ ಕೊಟ್ಟಿದ್ದಾರೆ. ಅದಾದಮೇಲೆ ಯಾವ್ಯಾವ ಹಿಂದುಳಿದ ವರ್ಗದ ಆಯೋಗ ಬಂದಿದೆ ಎಲ್ಲ ಆಯೋಗನೂ ಕೂಡ ಮುಸ್ಲಿಮ್ಸ್ ಅವ್ರನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸಿದ್ದಾರೆ. ಸೊ ಹಾಗಾಗಿ ಹಿಂದುಳಿದ ವರ್ಗದವ್ರು ಕೊಡಬೇಕಾದ್ರೆ ಮುಸ್ಲಿಮ್ಗೂ ಕೂಡ ಕೊಡಬೇಕಾಗಿ ಬರುತ್ತೆ. ಮತ್ತು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಮುಸ್ಲಿಮ್ಸ್ ಅವ್ರಿಗೆ ರಿಸರ್ವೇಷನ್ ಕೊಟ್ಟಿರೋದು, ಕೇರಳದಲ್ಲಿ ಕೊಟ್ಟಿದ್ದಾರೆ, ತಮಿಳುನಾಡಲ್ಲೂ ಇದೆ, ಮತ್ತು ಹಲವಾರು ರಾಜ್ಯಗಳಲ್ಲಿ ಮುಸ್ಲಿಂ ಜನಾಂಗ ಸಮುದಾಯದಲ್ಲಿ ಕೆಲವು ಅವ್ರದಲ್ಲೇ ಜಾತಿಗಳಿವೆ, ಅಂಥವ್ರಿಗೂ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳೇ ಒಂದು ಇಂಟರ್ವ್ಯೂನಲ್ಲಿ ಏನು ಹೇಳಿದ್ದಾರೆ, ಮುಸ್ಲಿಂ ಸಮುದಾಯದಲ್ಲಿರೋ 70 ಜಾತಿಗಳಿಗೆ ನಾವು ಹಿಂದುಳಿದ ವರ್ಗದ ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಸೊ ಅವ್ರು ಮಾಡೋದನ್ನು ನಾವು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಧರ್ಮದ ಆಧಾರದ ಮೇಲೆ ಕೊಟ್ಟಿಲ್ಲ. ಎಲ್ಲ ಹಿಂದುಳಿದ ವರ್ಗದ ಆಯೋಗದವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾರನ್ನ ಹಿಂದುಳಿದ ವರ್ಗ ಅಂತ ಹೇಳಿ ಗುರುತಿಸಿದ್ದಾರೆ ಅಂಥ ವರ್ಗದವ್ರು ಕೊಡುವಂಥ ಕೆಲಸ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯುತ್ತೆ, ಖಂಡಿತ ನಡೆಯುತ್ತೆ. ಈಗಾಗಲೇ ಕೋರ್ಟು ಕೂಡ ಹೇಳಿದೆ. ಸೊ ಈ ಮೇನಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಸರ್ಕಾರ ಏನು ರೆಡಿ ಆಗೋದು. ಅದಕ್ಕೆ ಏನು ಚುನಾವಣೆ ಯಾವಾಗ ಬಂದರೂ ಕೂಡ ನಾವು ರೆಡಿಯಾಗೇ ಆಗಬೇಕು, ಮಾಡ್ತೀವಿ. ಅದು ಚೆನ್ನಾಗೇ ಇದೆ. ಇವರು ಈವನ್ ಡಾಕ್ಟರ್ಸ್ಗಳು ಸಲಹೆ ಕೊಟ್ಟಾಗಲೂ ಕೂಡ ರೆಸ್ಟ್ ತೊಗೋಬೇಕು ಅಂತೇಳಿ ಅವ್ರ ಕೆಲಸ ನಿಲ್ಲಿಸಿಲ್ಲ. ಕಂಟಿನ್ಯೂಸ್ ಆಗಿ ಬಜೆಟ್ ಮೀಟಿಂಗ್ಗಳನ್ನು ಮಾಡಿದರು, ನಂತರ ಬಜೆಟ್ ಸೆಷನ್ಲೂ ಕೂಡ ಭಾಗವಹಿಸಿದ್ರು. ಸೊ ಇನ್ನೊಂದು ವಾರ ಆದಮೇಲೆ ಎಲ್ಲ ಬೇರೆ ಕಡೆ ಕೂಡ ಪ್ರವಾಸ ಮಾಡುವಂಥ ಕೆಲಸ ಮಾಡ್ತಾರೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಭಾಳ ಸದ್ದು ಮಾಡ್ತಾ ಇದೆ. ಅದನ್ನು ಕೂಡ ನಿಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧನೇ ಕೇಳಿ ಬರ್ತಾ ಇರುವಂಥ ಆರೋಪಗಳು ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ಸಚಿವರಂತ KN ರಾಜಣ್ಣ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಹನಿ ಟ್ರ್ಯಾಪ್ಗಳು ಆಗ್ತಾ ಇದೆ ಕೆಲವು ರಾಜಕಾರಣಿಗಳ ಮೇಲೆ, ಸಚಿವರು, ಶಾಸಕರು ಮತ್ತು ಬೇರೆಯವ್ರ ಮೇಲೂ, ರಾಜಕಾರಣಿ ಅಲ್ಲದೇ ಇರೋರ ಮೇಲೂ ಕೂಡ ಅಂತ ಹೇಳಿ. ಮತ್ತು ಅವ್ರು ಬರೀ ನಮ್ಮ ಪಕ್ಷದವ್ರ ಮೇಲೆ ಮಾತ್ರ ಅಂತ ಹೇಳಿಲ್ಲ, BJP ಅವರಂತ ಹಿಡಿದು ರಾಜ್ಯದಿಂದ ಕೇಂದ್ರ ತನಕ ಇಲ್ಲಿರುವಂಥ ಪ್ರಭಾವಿ ವ್ಯಕ್ತಿಗಳ ಮೇಲೂ ಕೂಡ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ಹನಿ ಟ್ರ್ಯಾಪ್ಗೆ ಬಿದ್ದಿದ್ದಾರೆ ಅಂತ ಹೇಳಿಲ್ಲ, ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಇದೇನು ರಾಜ್ಯದಲ್ಲಿ ಮೊದಲನೇ ಬಾರಿ ಅಲ್ಲ. ಕಳೆದ ಬಾರಿ BJP ಸರ್ಕಾರ ಇದ್ದಾಗ 17 ಜನ ಶಾಸಕರು, ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದರೊಳಗೆ, ಅವರು ಜೊತೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಕೂಡ ಮೀಡಿಯಾ ಮೇಲಲ್ಲಿ ಇಂಜೆಕ್ಷನ್ ತಂದಿದ್ರು. ಅವ್ರದ್ದೇನೋ ಕೆಲವು ವೀಡಿಯೋಗಳಿವೆ, ಅದನ್ನು ಮೀಡಿಯಾಗಳಲ್ಲಿ ಬರ್ದಿರಂಗೆ ತಡೆಗಟ್ಟಬೇಕು ಅಂತ ಹೇಳಿ. ಸೊ ಆಗಲೂ ಕೂಡ ಇದೇ ನಡೆದಿದೆ. ಅವಾಗ BJP ಅವರೇ ಮಾಡಿದ್ದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು. ನಾವೇನು ಅದನ್ನು ದೊಡ್ಡದಾಗಿ ಗಲಾಟೆ ಮಾಡೋಕ್ಕೆ ಹೋಗಿಲ್ಲ. ಅದೇನಿದೆ ತನಿಖೆ ಮಾಡಿ ಯಾರು ತಪ್ಪಿತಸಿದ್ರೆ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ವಿ. ಇದು ಸರ್ಕಾರ ಬೀಳ್ಸಕ್ಕೆ ನಡೀತಾ ಇರುವಂಥ ಪ್ರಯತ್ನ ಅನ್ನುವಂಥದ್ದು. ಸರ್ಕಾರ ಬೀಳ್ಸೋಕ್ಕೆ ಅಂತ ಹಿಂಗೆ ಹೇಳ್ತೀರಿ? ಹೋದ ಸರಿ ಸರ್ಕಾರ ಇದ್ದಾಗಲೂ ನಡೆದಿದೆ.
ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಮಾಜಿ ಮುಖ್ಯಮಂತ್ರಿಗಳವರು ಇಂಜೆಕ್ಷನ್ ತಂದಿದ್ದಾರೆ. ಸೊ ಹಾಗಾಗಿ ಅದು ಅವ್ಯಾಹತವಾಗಿ ನಡೀತಾನೆ ಇದೆ, ಇದೊಂದು ಜಾಲ ಇದೆ. ಸೊ ಅವ್ರು ಯಾರೇ ತಪ್ಪಿತಸ್ಥರಿದ್ರು ಆಮೇಲೆ ತನಿಖೆ ನಡೆದ ಮೇಲೆ ಅವರು ಅಪರಾಧಿಗಳು ಅಂತ ಪ್ರೂವ್ ಆದರೆ ತನಿಖೆ ಅದರ ಆಧಾರದ ಮೇಲೆ ಅವರಿಗೆ ಶಿಕ್ಷೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಅಲೋ ಅಂದರೆ ಅವರು ಅಲೋ ಅಂತಾರೆ, ಅಂದರೆ ಪ್ರತಿಕ್ರಿಯೆ ಇದ್ರದಾಗಲೇ ಇನ್ನೊಂದು ಆಗ್ಬೋದು ಅಂಥದ್ದು. ಈಗ ರಾಜಕಾರಣಿಗಳಿಗೆ ಎಷ್ಟೊಂದು ಜನ ಫೋನ್ ಮಾಡ್ತಾರೆ. ಈಗ ನಮ್ಮ ಕ್ಷೇತ್ರದವ್ರು ನನಗೂ ರಾಜಕಾರಣಿ ಅಂತ ಹೇಳಿ ಇಡೀ ರಾಜ್ಯದಿಂದ ಫೋನ್ ಮಾಡ್ತಾರೆ. ಎಷ್ಟೊಂದು ಸರಿ ರಾಜ್ಯದಿಂದ ಹೊರಗವರು ಫೋನ್ ಮಾಡ್ತಾರೆ. ಒಂದೊಂದು ಸರಿ ನಾವು ಅವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ಒಂದೊಂದು ಸರಿ ಅವ್ರು ಫೋನ್ ಎತ್ತುವಂಥ ಕೆಲಸನೂ ಕೂಡ ಮಾಡ್ತೀವಿ. ಬಟ್ ಇವತ್ತು ತಂತ್ರಜ್ಞಾನ ಎಷ್ಟು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತಂತಂದರೆ ವೀಡಿಯೋ ಕಾಲ್ ಸುಮ್ಮನೆ ಆನ್ ಮಾಡಿದ್ರೆ ಸಾಕು, ಅದನ್ನು AI ಮೂಲಕನೋ ಇನ್ನೊಂದ್ರ ಮೂಲಕನೋ ತಪ್ಪು ವೀಡಿಯೋಗಳಾಗಿರೋ ರೀತಿ ತೋರಿಸುವಂಥ ಸನ್ನಿವೇಶಗಳು ಇರ್ತವೆ. ಸೊ ಹಾಗಾಗಿ ಯಾರು ಹನಿ ಟ್ರ್ಯಾಪ್ ಅಂತಹ ಕೆಲಸ ಅದು ಜಾಲ ಮಾಡಿಕೊಂಡು ಬೇರೆಯವ್ರನ್ನ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸಿ ಅದ್ರ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ, ಅವ್ರದ್ದು ಕೂಡ ತಪ್ಪಿರುತ್ತೆ. ಸೊ ಅವ್ರು ಕೂಡ ಅದು ತನಿಖೆ ಆಗಬೇಕು. ನಿಮ್ಗೆ ಏನು ಉದ್ದೇಶ ಇರ್ಬೋದು ಅಂತ ನೀವು ಅದನ್ನು ನೀವು ಇವಾಗ ಹಿಂದೆ ಹನಿ ಟ್ರ್ಯಾಪ್ ಆಗಿತ್ತು BJP ಅವ್ರ ಟೈಮಲ್ಲಿ, ಅವಾಗ ಮಾಡಿದರು. ಶಾಸಕರೆಲ್ಲ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡಿದ್ರು. ಅದಕ್ಕೇನು ಉದ್ದೇಶ ಇರುತ್ತೆ? ಪ್ರಭಾವಿ ವ್ಯಕ್ತಿಗಳಿದ್ದರೆ ಅವ್ರ ಪ್ರಭಾವ ಏನಾದ್ರು ಬಳಸ್ಕೊಂಡು ಅವ್ರ ಸ್ವಂತಕ್ಕೆ ಹಣ ಮಾಡ್ಕೊಳ್ಳುವಂಥದ್ದು ಅಥವಾ ಏನಾದ್ರು ಕೆಲಸ ಮಾಡಿಸ್ಕೊಳ್ಳೋ ಅನ್ನೋದು ಉದ್ದೇಶ ಇರುತ್ತೆ. ಸೊ ಹಾಗಾಗಿ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶದಿಂದ ಮಾಡಿರ್ತಾರೆ. ಸೊ ಅದಕ್ಕೆ ತನಿಖೆ ನಡೀಲಿ. ಈಗ ಸಿದ್ದರಾಮಯ್ಯನವ್ರ ಪರ ಇದ್ದಂಥವ್ರನ್ನ ಈ ರೀತಿಯಾದಂಥ ಟ್ರ್ಯಾಪ್ ಮಾಡೋ ಕೆಲಸ ಆಗ್ತಾ ಇದೆ. ರಾಜಣ್ಣ ಅವ್ರು ಏನು ಹೇಳಿಲ್ಲ, ಕೆಲವು ಗುಂಪು ರಾಜಕಾರಣಿಗಳ ಮೇಲೆ ಮಾತ್ರ ಆಗಿದೆ ಅಂತ ಅವ್ರೇನು ಹೇಳಿಲ್ಲ. BJPಲಿರೋರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಸೊ BJPಲಿರೋರ ತಂದೆ ಪರವಾಗಿದ್ದಾರೆ. ಸೊ ಹಾಗಾಗಿ ಆ ರೀತಿ ಇಂಥ ಗುಂಪು ಅಂಥ ಗುಂಪು ಅಂತ ಹೇಳಿ ಹೇಳಿಲ್ಲ. ಅವ್ರು ಜನರಲ್ ಆಗಿ ಹೇಳಿದ್ದಾರೆ ರಾಜ್ಯದಲ್ಲಿ ಅಂಥ ಒಂದು ಜಾಲ ಇದೆ ಅಂತ ಹೇಳಿ. ಸೊ ಅದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಿ. ಯಾಕಂದರೆ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು, ಇಂಥ ಶಾಸಕರು ಟಾರ್ಗೆಟ್ ಆಗ್ತಾ ಇದ್ದಾರೆ ಇವ್ರುಗಳೇ. ಎಲ್ಲಿ ಹೇಳಿದ್ದಾರೆ ಬರೀ ಅವ್ರು ಮಾತ್ರ ಟಾರ್ಗೆಟ್ ಆಗಿದ್ದಾರೆ ಅಂತ? BJP ಅವರು ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. BJP ಅವರು ಇರಬಹುದು, ನಮ್ಮ ಪಕ್ಷದಲ್ಲಿರುವಂತಹ ಬೇರೆಯವರು ಇರ್ಬೋದು, ಎಲ್ಲರ ಮೇಲೂ ಪ್ರಯತ್ನ ಆಗಿ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಂಥ ಗುಂಪು ಮೇಲೆ ಮಾತ್ರ ಮಾಡಿದ್ದಾರೆ ಅಂತ ಅವ್ರು ಏನು ಹೇಳಿಲ್ಲ. ಸೊ ಹಾಗಾಗಿ ಯಾರಂತ ಪ್ರಯತ್ನ ಮಾಡಿದರೆ ಅವ್ರ ಬಗ್ಗೆ ತನಿಖೆ ಆಗಲಿ. ಹನಿ ಹುಡಿಕೊಂಡು ಹೋದ್ರು ಮಾತ್ರ ಟ್ರ್ಯಾಪ್ ಆಗಕ್ಕೆ ಸಾಧ್ಯ, ಇಲ್ಲದೆ ಟ್ರ್ಯಾಪ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಹುಡಿಕೊಂಡು ಹೋಗಿರೋದಕ್ಕೆ ಟ್ರ್ಯಾಪ್ ಆಗ್ತಾ ಇದ್ದಾರೆ ಅಂತ ಇವಾಗ ರಾಜಣ್ಣ ಅವ್ರು ಏನು ಹೇಳಿದ್ದಾರೆ? ಅವ್ರೇನು ಹನಿ ಟ್ರ್ಯಾಪಿಗೆ ನಾನು ಬಲಿಯಾಗಿದ್ದೀನಿ ಅಂತ ಹೇಳಿಲ್ಲ. ಹನಿ ಟ್ರ್ಯಾಪ್ ನನ್ನ ಮೇಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಮಗನೂ ಕೂಡ ಅದನ್ನೇ ಹೇಳಿದ್ದಾರೆ, ನನ್ನ ಮೇಲೆ ಪ್ರಯತ್ನ ಮಾಡಿದ್ದಾರೆ. ಸೊ ಅವರೇನು ಹುಡ್ಕೊಂಡು ಹೋಗಿಲ್ಲ, ಅವರೇ ಯಾರೋ. ಮತ್ತು ಅವ್ರು ಏನು ಹೇಳಿದ್ದಾರೆ, ಅವ್ರ ಮನೆಗೆ ಯಾರೋ ಸಾರ್ವಜನಿಕ ರೀತಿಯಲ್ಲಿ ಬಂದಿದ್ದಾರೆ ಅಂತೇಳಿ. ಸೊ ಸಾರ್ವಜನಿಕ ರೀತಿಯಲ್ಲಿ ಬಂದಿದ್ದಾಗ ಅವ್ರು ಬಂದಾಗ ಅವ್ರನ್ನ ಮಾತಾಡಿಸಿರೋಕ್ಕಾಗತ್ತಾ? ಸೊ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೂ ಕೂಡ ಹೈಕಮಾಂಡ್ಗೂ ಖಂಡಿತ ವಿಷಯ ತಿಳಿಸಿ ಮುಟ್ಟಿಸಿರ್ತಾರೆ. ಮುಖ್ಯಮಂತ್ರಿಗಳಾಗಲಿ ಅಥವಾ ನಮ್ಮ ಪಕ್ಷದ ಬೇರೆ ನಾಯಕರುಗಳಾಗಲಿ ಹೋಗಿ ಹೈಕಮಾಂಡ್ ವಿಷಯ ತಿಳಿಸ್ತಾರೆ. ಅಲ್ಲ, ಯಾಕಂದರೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈ ರೀತಿಯಾದಂಥ ಆರೋಪಗಳೇ ಬರ್ತಾ ಇರೋದು. ಯಾರು ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಇಂಥವರೇ ಈ ಥರ ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಯಾರ ಹೆಸರು ಕೂಡ ಅವ್ರು ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ನೀವು ನಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅಥವಾ ಬೇರೆ ನಾಯಕರನ್ನು ಇರ್ಬೋದು, ಅವ್ರ ಹೆಸರನ್ನು ನೀವು ಹೇಳೋ ಹಾಗಿಲ್ಲ. ಆ ರೀತಿ ನಾವಲ್ಲ, ಬಿಜೆಪಿ ನಾಯಕರುಗಳು ಅವ್ರ ಮೇಲೆ ಕೇಳ್ಬರ್ತಾ ಇರೋದು. ಬಿಜೆಪಿ ಅವ್ರಿಗೇನು ನೈತಿಕ ಹಾಕಿದೆ, ಅವ್ರಿಗೇನು ನೈತಿಕ ಹಾಕಿದೆ? ಅವ್ರ ಪಕ್ಷದವರೇ 17 ಜನ ಕಳೆದ ಬಾರಿ ಅವ್ರ ಸರ್ಕಾರ ಇದ್ದಾಗ ಹೋಗಿ ಮೀಡಿಯಾದಿಂದ ಇಂಜೆಕ್ಷನ್ ತೊಗೊಂಡ್ಬಂದರು. ಹಾಗಾದ್ರೆ ಅವಾಗ ಯಾರಂತೆ ಅವ್ರು ವೀಡಿಯೋ ಮಾಡಿದ್ದು? BJP ಅವರೇ ತಾನೇ ಮಾಡಿದ್ದು. ಸೊ ಅವ್ರು ಇವತ್ತು ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡ್ತಾರ? ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಮ ಪಕ್ಷದವ್ರ ಅವ್ರಿಗೆ ನಮ್ಮ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತನಾಡೋಕ್ಕೆ ನೈತಿಕ ಹಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದ್ರೊಳಗಿಲ್ಲ. ಬೇರೆ ಯಾರಾದರೂ ಆಗಿದ್ದರೆ ಅವ್ರ ಮೇಲೆ ತನಿಖೆ ನಡೆಸಿ ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿರ್ತಾರೋ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ನಮ್ಮ ಮನೆಗಳಿಗೆ ಮಿನಿಸ್ಟರ್ಸ್ ಮನೆಗಳಿಗೆ CCTV ಇಲ್ಲ ಅನ್ನುವಂಥದ್ದು. ಮಿನಿಸ್ಟರ್ಸ್ ಮನೆಗೆ CCTV ಇಲ್ಲ ನನಗೆ ಗೊತ್ತಿಲ್ಲ. CM ಟೀಮ್ ಮನೆಗಂತೂ CCTV ಇದೆ. ಯಾಕಂದರೆ CM ಮನೆ ಇರೋದ್ರೆ ನಂಗೆ ಗೊತ್ತು CCTV ಇದೆ. ಸೊ ಪೊಲೀಸ್ ಬಂದೋಬಸ್ತ್ ಕೂಡ ಇರುತ್ತೆ. ಸೊ ಯಾರೇ ಬಂದರೂ ರೆಕಾರ್ಡ್ ಆಗುತ್ತೆ. ಯಾಕಂದರೆ ಅವರೇ ಹೇಳ್ತಾ ಇರುವಂಥದ್ದು ನಮಗೆ ಒಂದು ತಪ್ಪು. ಅಕಸ್ಮಾತ್ ಮಿನಿಸ್ಟರ್ ಮನೆಗಳಿಗೆ CCTV ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಬೇಕು. ಮಿನಿಸ್ಟರ್ ಮನೆಗಳಿಗೆ ಎಷ್ಟೊಂದು ಜನ ಬರ್ತಾರೆ, ಒಂದೊಂದು ಸರಿ ಈ ರೀತಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಬರ್ತಾರೆ. ಸೊ ಅದಕ್ಕೆ ಅಂಥವ್ರನ್ನೆಲ್ಲ ನಿಗಾ ಇಡೋದಕ್ಕೆ CCTV ವ್ಯವಸ್ಥೆ ಇದ್ದರೆ ಒಳ್ಳೆಯದು. ಟಾರ್ಗೆಟ್ ರಾಜಣ್ಣ ಆದ್ರ ಅಂತ ಡಾಕ್ಟರ್ ಈ ವಿಚಾರದಲ್ಲಿ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ. ಅವರು ಕೂಡ ಟಾರ್ಗೆಟ್ ಆಗಿಲ್ಲ. ಅವ್ರಿಗಾದಂಥ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಯಾರೋ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಅದು ಯಾರು ಅಂತ ತನಿಖೆ ಮಾಡಿ ಅವ್ರು ಯಾರೇ ಇದ್ದರೂ ಅವ್ರ ಮೇಲೆ ಈಗ ತನಿಖೆ ಆಗಿಂತ ಮುಂಚೆನೇ ರಾಜಣ್ಣ ಅವ್ರು ಏನೂ ಹೇಳದೆ ಹೋದ್ರ ಮೇಲೆ ಯಾರ ಮೇಲೆ ಆರೋಪ ಮಾಡದೆ ಹೋದ್ರು ಕೂಡ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ನೀವು ಯಾಕೆ ಊಹೆ ಮಾಡ್ತಿದ್ದೀರಿ? ಅಥವಾ BJP ಪಕ್ಷದವ್ರು ಯಾಕೆ ಊಹೆ ಮಾಡಬೇಕು? ಅವ್ರ ಪಕ್ಷದವರೇ ಈ ರೀತಿ ಅವ್ರ ಪಕ್ಷದ ನಾಯಕಗಳನ್ನು CD ಮಾಡಿ ಇಟ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅವ್ರು ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡೋಕ್ಕೆ ಎಷ್ಟು ನೈತಿಕ ಹಾಕಿದೆ? ಸೊ ಹಾಗಾಗಿ ಅವ್ರು ಕೇಳೋ ಪ್ರಶ್ನೆಗಳು ನೀವು ನನ್ನ ಕೇಳ್ತೀವಿ. ಅಲ್ಲ, ಯಾಕಂದ್ರೆ ಚೀಟಿ ಕೊಟ್ಟದ್ದು ಕಾಂಗ್ರೆಸ್ ನಾಯಕರುಗಳೇ. ನನಗದು ಗೊತ್ತಿಲ್ಲ. ಯಾರು ಚೀಟಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಸದನದಲ್ಲಿ ನಮ್ಮ ನಾಯಕರುಗಳು ಏನು ಅಧಿಕೃತವಾಗಿ ಮಾತನಾಡಿದ್ದಾರೆ ಅಂತ ಮಾತ್ರ. ಅದ್ರ ಬಗ್ಗೆ ಮಾತ್ರ ನಾನು ಹೇಳ್ಬೋದು. ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು. ಫೋನ್ ಕದ್ದಾಲಿಕೆ ಮಾಡ್ತಿದ್ದಾರೆ ಅಂತ ಯಾರು ಹೇಳಿದ್ದಾರೆ? ಅಶೋಕ್ ಅವರು ಹೇಳ್ತಾರೆ.
ಕುಮಾರಸ್ವಾಮಿ ಅವರು ಅಶೋಕ್ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಇದೇ ಆರೋಪ ಬಂದಿತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ಪೊಲೀಸ್ ಇಲಾಖೆಯಲ್ಲಿ ಯಾರೋ DGP ಆಗಿದ್ದಂಥವ್ರು ಮೇಲೆ ಆರೋಪ ಬಂದಿತ್ತು. ಸೊ ಪ್ರತಿ ಸರ್ಕಾರ ಇದ್ದಾಗಲೂ ಈ ರೀತಿ ಆರೋಪ ಮಾಡ್ತಿರ್ತಾರೆ. ಬಟ್ ಅದು ಇಷ್ಟು ನಿಜ ಸುಳ್ಳು ಅಂತ ತನಿಖೆ ಮಾಡಿದ್ರೆ ಒಂದು ಮಾತ್ರ ಗೊತ್ತಾಗುತ್ತೆ. ಕೋಟೆ ಪಾತ್ರದಲ್ಲಿ ಆಗೋ ಸಾಧ್ಯತೆ ಇದೆ ಡಾಕ್ಟರ್ ಅಂತ ಇರ್ಬೋದು, ಯಾಕಂದರೆ ಕೇಂದ್ರ ಸರ್ಕಾರನೇ ಮಾಡುತ್ತೆ ಅನ್ನೋ ಆರೋಪ ಇದೆ. ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸಿಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ. ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ಏನು ಮಾಡಿದ್ದಾರೆ ಇವರು BJP ಅವರು? ಅದನ್ನೇನೂ ಮಾಡಿಲ್ಲ. ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ದರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡಲಿ, ನಮ್ಮ ಸರ್ಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಫೋನ್ ಟ್ಯಾಪಿಂಗ್ ಇರ್ಬೋದು, ಹನಿ ಟ್ಯಾಪಿಂಗ್ ಎರಡೂ ವಿಚಾರಗಳು ಕಾಂಗ್ರೆಸ್ ಗೌರ್ಮೆಂಟ್ಗೆ ಒಂದು ಕಪ್ಪುಚುಕ್ಕಿ ಆಗಲ್ವಾ ಅಂತ. ಯಾತಿ ಕಪ್ಪುಚುಕ್ಕಿ ಆಗುತ್ತೆ? ನಾನು ಹೇಳ್ತಾ ಇದ್ದೀನಲ್ಲ, ಅವ್ರ ಮೇಲೆ ಆರೋಪ ಇದೆ. ಆರೋಪ ಇರೋದೇನು ಅದೇ ಸಾಬೀತಾಗಿದೆ. ಅವ್ರು ಹೋಗಿ ಯಾರು ಸಂತ್ರಸ್ತ ಶಾಸಕರಿದ್ದಾರೆ ಅವ್ರು ಹೋಗಿ ಮೀಡಿಯಾದವ್ರ ಮೇಲೆ ಇಂಜೆಕ್ಷನ್ ತೊಗೊಂಬಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿಯವರು ಸೇರಿದಾಗೆ ಮತ್ತು ಅವ್ರ ಪಕ್ಷದವ್ರದ್ದೆಲ್ಲ ವೀಡಿಯೋ ಮಾಡಿರೋದು ಅವ್ರದೇ ಪಕ್ಷದವರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಅವ್ರ ಪಕ್ಷದಲ್ಲೇ ಆ ರೀತಿ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಯಾಕೆ ಅವ್ರು ಮಾತನಾಡ್ತಾರೆ ಅಂತ ಕೇಂದ್ರದ ನಾಯಕರು ಏನಾದ್ರು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕೇಂದ್ರದ ನಾಯಕರುಗಳಿಗೆ ನಮ್ಮ ನಾಯಕರುಗಳು ಹೋಗಿ ಏನಾದ್ರು ದೂರು ಕೊಟ್ಟಿದ್ದಾರೆ ಇಲ್ಲೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ರಾಜಣ್ಣ ಅವ್ರು ಹೇಳಿದ್ರು 30 ತಾರೀಕು ಹತ್ರ ಹೈಕಮಾಂಡ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ. ಹೇಳಿದ್ದಾರೆ. ಸರಿ, ಹೋಗಿ ಅವ್ರು ಖಂಡಿತ ಅವ್ರಿಗೇನು ಯಾರಾದರೂ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಅದನ್ನು ಹೋಗಿ ಹೈಕಮಾಂಡ್ಗೆ ಅವ್ರಿಗೆ ಹೇಳ್ತಾರೆ. ನಿಮ್ಮ ಪಕ್ಷದಲ್ಲಿ ವಿರೋಧಿಗಳಿದಾರ ಅಂತ ಅವ್ರಿಗೆ, ರಾಜಣ್ಣ ಅವ್ರಿಗೆ ಅವ್ರು ಹೇಳಿದಾರ ನಮ್ಮ ಪಕ್ಷದವ್ರು ಮಾಡಿದ್ದಾರೆ ಅಂತ? ಇಲ್ಲ ತಾನೆ. ಮತ್ತು ನೀವು ಯಾಕೆ ಅವ್ರು ನಮ್ಮ ಪಕ್ಷದವರೇ ಮಾಡಿದ್ದಾರೆ ಅಂತ ಅನ್ಕೋತಿದ್ದೀರಿ? ಅವ್ರು ಏನು ಹೇಳಿದ್ರು BJP ಅವ್ರ ಮೇಲೂ ಆಗಿದೆ, ಕಾಂಗ್ರೆಸ್ ಮೇಲವರು ಆಗಿದೆ. ಹೈಕಮಾಂಡ್ಗೆ ಯಾಕೆ ಹೇಳ್ತಾರೆ ಅಂತಂತಂದರೆ ಅವ್ರು ಮಂತ್ರಿಗಳಾಗಿರೋದ್ರಿಂದ, ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿರೋದ್ರಿಂದ ಅವ್ರ ಮೇಲೆ ಈ ರೀತಿ ಆರೋಪ ಬಂದಿರೋದ್ರಿಂದ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂತ ಹೇಳಿ ಅವ್ರು ಏನು ಹೇಳಿದ್ರು ಸದನದಲ್ಲಿ, ತುಮಕೂರಿನ ಇಬ್ಬರು ಸಚಿವರ ಮೇಲೆ ಆ ರೀತಿ ಆರೋಪ ಬಂದಿದೆ, ಅದನ್ನು ಕ್ಲಾರಿಫೈ ಮಾಡೋಕ್ಕೋಸ್ಕರ ನಾನು ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರು. ಸೊ ಅದೇ ಕ್ಲಾರಿಫಿಕೇಶನ್ ಅವ್ರು ಹೈಕಮಾಂಡ್ಗೂ ಹೋಗ್ಕೊಡ್ತಾರೆ.